ಏರ್ಪೋರ್ಟ್ ವಿರುದ್ಧ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಕಿಡಿ. ಪಿಕಪ್ ಪಾಯಿಂಟ್ ಹೊಸ ನಿಯಮದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ವಿರುದ್ಧ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಚಾಲಕರಿಂದ ಪ್ರೊಟೆಸ್ಟ್. ಟೋಲ್ ಪ್ಲಾಜಾ ಬಳಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಂಪೇಗೌಡ ಏರ್ಪೋರ್ಟ್ ವಿರುದ್ಧ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಕಿಡಿಕಾರ್ತಾ ಇದ್ದಾರೆ. ಪಿಕಪ್ ಪಾಯಿಂಟ್ ಹೊಸ ನಿಯಮದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಾಲಕರು. ಸಾದಹಳ್ಳಿ ಟೋಲ್ ಬಳಿ ಚಾಲಕರಿಂದ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸರ್, ನಾವ್ಯಾರು ಏರ್ಪೋರ್ಟ್ ನಲ್ಲಿ ಬಂದು ಏನು ದಿನ ಕುತ್ಕೊಂಡವ್ರಲ್ಲ. ಇವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸೈಡ್ ಪಿಕಪ್ನವರು ನಮ್ಗೇನೋ ತೊಂದರೆ ಮಾಡ್ತಿದ್ರು, ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸರ್, ಸೈಡ್ ಪಿಕಪ್ 25ರಿಂದ 30 ಜನ ಇದ್ದಾರೆ. ಅವ್ರನ್ನ ಕಡಿವಾಣ ಹಾಕಕ್ಕಾಗೋದಿಲ್ಲ. 15,000 ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾರೆ. ಈಗ ಇಷ್ಟು ತಾಕತ್ತಿದೆ ನಿಮ್ಗೆ, ಸೈಡ್ ಪಿಕಪ್ ಅವ್ರನ್ನ ನಿಲ್ಸಕ್ಕಾಗೋದಿಲ್ಲ. ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು BL ಕುತಂತ್ರದಿಂದ. ಮತ್ತೆ ಇವ್ರು ಇವತ್ತು ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ OHM ಮತ್ತೆ ಕ್ವಿಕ್ ರೈಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಂದ ಅಪಾರ್ಟ್ಮೆಂಟ್ಸು, ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ ಇಲ್ಲ. ಈ 15,000 ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಇವರ ಒಂದು ಕುತಂತ್ರಿತನ. ಅದಕ್ಕೆ ಏನ್ ಮಾಡಿದ್ದಾರೆ, T1 ನಲ್ಲಿ ಈ ಕೆಲಸ ಮಾಡಿದ್ರೆ T2 ನಲ್ಲಿ ಒಳಗಡೆ ಹೋಗಿ ಆಚೆ ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟೇ ಬರ್ಬೇಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಪರ್ಸನಲ್ ಪಿಕಪ್ ವೆಹಿಕಲ್ಸ್ ಸಿಟಿ ಒಳಗಡೆ ಬರೋದು ಬೇಡ, ಏರ್ಪೋರ್ಟ್ ಬರೋದು ಬೇಡ, ಆ ಗಾಡಿಗಳಿಗೆ ಬಿಸ್ನೆಸ್ ಕೊಡೋಣ ಅಂದ್ಬಿಟ್ಟು ಕಂಪನಿಗಳಿಗೆ ಟೈಅಪ್ ಆಗಿ ಪ್ರತಿಭಟನೆ ವೇಳೆ ಏರ್ಪೋರ್ಟ್ ರಸ್ತೆ ಬಂದ್ಗೆ ಯತ್ನ. ರಸ್ತೆ ಬಂದ್ ಮಾಡಲು ಮುಂದಾದ ವೇಳೆ ಲಘು ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಲಘು ಲಾಠಿ ಚಾರ್ಜ್ ಮಾಡಿ ಕೆಲ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು. ಸಾದಹಳ್ಳಿ ಟೋಲ್ ಬಳಿ ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಶಾಂತಿಯುತವಾಗಿ ಪ್ರೊಟೆಸ್ಟ್ ನಡೆಸೋದಕ್ಕೆ ರಸ್ತೆ ಬದಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪ್ರೊಟೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಪ್ರೊಟೆಸ್ಟ್ ಯಾರಿಗೂ ತೊಂದರೆ ಕೊಡಬಾರ್ದು, ಶಾಂತ ರೀತಿಯಲ್ಲಿ ಮಾಡಿ. ಪ್ರತಿಭಟನೆ ವೇಳೆ ಏರ್ಪೋರ್ಟ್ ರಸ್ತೆ ಬಂದ್ಗೆ ಯತ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಲಘು ಲಾಠಿ ಚಾರ್ಜ್ ಮಾಡಿ ಕೆಲ ಚಾಲಕರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾದಹಳ್ಳಿಯ ಸರ್ವಿಸ್ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಲಘು ಲಾಠಿ ಚಾರ್ಜ್ ಮಾಡಿ ಕೆಲ ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ನಿರ್ಬಂಧಕ್ಕೆ ಕಿಡಿಕಾರ್ತಾ ಇದ್ದಾರೆ. ಒಟ್ಟಾರೆ ಪಿಕಪ್ ಪಾಯಿಂಟ್ ಹೊಸ ನಿಯಮದ ವಿರುದ್ಧ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕೆಲವೊಂದಿಷ್ಟು ಸಮಯ ಬಿಗುವಿನ ವಾತಾವರಣ ದೇವನಹಳ್ಳಿಯ ಏರ್ಪೋರ್ಟ್ ಬಳಿ ನಿರ್ಮಾಣವಾಗಿದೆ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ. ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಅಲ್ಲಿ ಏರ್ಪೋರ್ಟ್ ಮುಂದೆ ಬಂದು ಪಿಕಪ್ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಅವ್ರೇನಂದ್ರೆ P4 ಅಂತ ಒಂದು ಪಾರ್ಕಿಂಗ್ ಸಪರೇಟ್ ಒಂದು ವ್ಯವಸ್ಥೆ ಇದೆ ಈ ಯೆಲ್ಲೋ ಬೋರ್ಡ್ ಅಂತ. ಅಲ್ಲಿ ಹೋಗ್ಬೇಕಂದ್ರೆ ಅದೊಂದು 400 ಮೀಟರ್ ಇರೋದ್ರಿಂದ ಇವರಿಗೆ ಮತ್ತೆ ಇವ್ರು ಪ್ಯಾಸೆಂಜರ್ ಯಾರಿರ್ತಾರೋ ಅವ್ರಿಗೂ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಇವ್ರದ್ದು ಇದೆ. ಬಟ್
ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ P4 ಎಕ್ಸ್ಕ್ಲೂಸಿವ್ ಇವ್ರಿಗೋಸ್ಕರ ಇದು ಮಾಡಿದೀವಿ, ಅಲ್ಲೇ ಹೋಗಬೇಕು ಅಂತ. ಮತ್ತೆ ಇನ್ನೊಂದು ಏರ್ಪೋರ್ಟ್ ಅವ್ರು ಏನಂದ್ರೆ ಈ ಎಕ್ಸಿಟ್ ಮತ್ತೆ ಒಳಗಡೆ ಹೋಗೋ ರೋಡ್ಗಳೇನಿದೆ, ರೋಡ್ ಸೈಡ್ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕಷ್ಟ ಆಗ್ತಾ ಇದೆ ಅಂತ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಅವ್ರು ಅದೇನೋ